ಅಯ್ಯೋ ರಾಮ! ನಾನು ಏನ್ ಹೇಳ್ತಾ ಇದ್ದೀನಿ? ಊರಲ್ಲಿ ಕಾಡಿರಕ್ಕಾಗತ್ತೇನ್ರಿ? ಎಲ್ರಿಗೂ ನಮಸ್ತೆ. ಬನ್ನಿ ಇವತ್ತಿನ ಕಥೆಗೆ ಬರೋಣ. ಒಂದ್ ಊರಲ್ಲಿ ಒಂದ್ ಕಾಡಿತ್ತಂತೆ. ಅಯ್ಯೋ ರಾಮ! ನಾನು ಏನ್ ಹೇಳ್ತಾ ಇದ್ದೀನಿ? ಊರಲ್ಲಿ ಕಾಡಿರಕ್ಕಾಗತ್ತೇನ್ರಿ? ಅಲ್ವಾ? ಓಕೆ. ಒಂದು ಊರ ಆಚೆಗೆ ಒಂದು ಕಾಡಿತ್ತಂತೆ. ಇವಾಗ ಕರೆಕ್ಟಾ? ಓಕೆ. ಸೊ ಊರಿನ ಆಚೆಗೆ ಒಂದು ದೊಡ್ಡ ಕಾಡಿತ್ತು. ಇವಾಗ ಕಾಡಿಗೆ ಬರೋಣ. ಕಾಡಲ್ಲಿ ಎಲ್ಲಾ ತರದ ಪ್ರಾಣಿ ಪಕ್ಷಿಗಳೆಲ್ಲ ಇದ್ವಂತೆ. ಆ ಕಾಡಲ್ಲಿ ಹಾಗೆ ಒಂದು ನದಿನೂ ಇತ್ತಂತೆ. ಆ ಕಾಡಲ್ಲಿ ಒಂದು ಮಂಗ ಮತ್ತೆ ಒಂದು ಆನೆ. ಇಬ್ರಿಗೂ ಪ್ರತಿದಿನ ಬೆಳಗಾದ್ರೆ ಇಬ್ರಿಗೂ ಒಂಥರ ಒಂದು ಕಾಂಪಿಟೇಷನ್, ಒಂದು ಕಂಪ್ಯಾರಿಸನ್. ಇಬ್ರು ನಾನ್ ಶ್ರೇಷ್ಠ, ನಾನ್ ಶ್ರೇಷ್ಠ, ಇಲ್ಲ ನಾನ್ ಬೆಸ್ಟ್ ಅಂತ ಹೀಗೆ ಒಂದು ಜಗಳ ಇರೋದಂತೆ. ಡೈಲಿ ಆಲ್ಮೋಸ್ಟ್ ಇರೋದಂತೆ. ಮಂಗ ಗೊತ್ತಲ್ವಾ? ಮಂಗ ಹೆಂಗೆ ಅದು ಕೊಚ್ಕೊಳ್ಳೋದಂತೆ. ಲೋ, ಡೈಲಿ ಅದ್ ಹೇಳ್ತಾ ಇರೋದಂತೆ. ನೋಡೋ ಆನೆ, ನೀನು ಗಜರಾಜ ಇರ್ಬೋದು, ನೀನ್ ಆನೆ ಇರ್ಬೋದು, ಬಟ್ ನಾನ್ ಮಂಗ ಕಣೋ. ನಾನು ಗೊತ್ತಾ ನಿಂಗೆ, ನಾನು ಇಷ್ಟು ಲೈಟ್ ವೇಟ್ ಇದ್ದೀನಿ, ನಾನು ಏರಿಯಲಿ ಸ್ಟ್ರಾಂಗ್ ಇದ್ದೀನಿ, ಕೊಂಬೆಯಿಂದ ಕೊಂಬೆಗೆ ಹೆಂಗ್ ಹೋಗ್ತೀನಿ, ಹೆಂಗ್ ಸ್ವಿಫ್ಟ್ ಆಗಿ ಹಾರ್ತಾ ಇರ್ತೀನಿ, ನಾನು ಕೊಂಬೆಯಿಂದ ಕೊಂಬೆಗೆ, ಮರದಿಂದ ಮರಕ್ಕೆ. ಏನ್ ಹಿಂಗೆ ಎಷ್ಟು ಸ್ವಿಫ್ಟ್ ಇದೀನಿ ಗೊತ್ತಾ ನಾನು? ಏರಿಯಲಿ ಸ್ಟ್ರಾಂಗ್ ಇದ್ದೀನಿ, ನಾನು ಹಂಗೆ ಹಾರಾಡ್ತಾ ಇರ್ತೀನಿ ಯಾವಾಗ್ಲೂ. ಮಂಗಗಳು ಗೊತ್ತಲ್ವಾ, ನಾವು ಸಾಮಾನ್ಯ ಒಂದು ಕೆಲವು ಸರಿ ಮಕ್ಳಿಗೂ ಬೈತಾ ಇರ್ತೀವಲ್ವಾ, ಅದ್ಯಾಕ್ ಕಪಿ ಆಡ್ದಂಗ ಆಡ್ತೀಯಾ ಅಂತ ಅಲ್ವಾ? ಅಂದ್ರೆ ಒಂದು ಕಡೆ ಕೂತಲ್ಲೇ ಕೂರಲ್ಲ, ಅಷ್ಟು ಆಕ್ಟಿವ್. ಆ ತರ ಮಂಗ ಇರುತ್ತೆ. ಸೊ ಅದ್ ಹೇಳುತ್ತಂತೆ, ನಾನ್ ಸಿಕ್ಕಾಪಟ್ಟೆ ಆಕ್ಟಿವ್, ನೀನ್ ಬೀಟ್ ಮಾಡಕ್ಕಾಗತ್ತಾ? ನಾನೇ ಬೆಸ್ಟ್ ಕಣೋ ಅಂತ ಮಂಗ ಹೇಳುತ್ತೆ. ಆನೆ ಹೇಳುತ್ತಂತೆ, ಲೋ, ನೀನ್ ಮಂಗ ಕಣೋ, ಆಫ್ಟರ್ ಆಲ್ ನೀನ್ ಮಂಗನೆ ಕಣೋ. ನಾನು ಆನೆ, ನಾನು ಗಜರಾಜ ಗೊತ್ತಾ? ನಾನು ಈ ಕಾಡಿನಲ್ಲಿ ನನ್ನ ಗತ್ತೆ ಬೇರೆ ಕಣೋ. ನಾನ್ ನಡ್ಕೊಂಡ್ ಬಂದ್ರೆ ಹೆಂಗಿರುತ್ತೆ ಗೊತ್ತಾ? ನಾನ್ ನಡೀತಾ ಬಂದ್ರೆ ನನ್ನ ಗಾಂಭೀರ್ಯದಿಂದ ನನ್ನ ಏನ್ ನಡಿಗೆ ಇರುತ್ತೆ ಅದನ್ನ ನೋಡ್ ಅಡ್ಮೈರ್ ಮಾಡಕ್ಕೆ ಬೇರೆ ಪ್ರಾಣಿಗಳೆಲ್ಲ ನಿಂತಿರುತ್ತೆ ಗೊತ್ತಾ? ನನ್ನ ಆಟಿಟ್ಯೂಡ್ ಹೆಂಗಿದೆ ಗೊತ್ತಾ? ನಾನ್ ನಡ್ಕೊಂಡ್ ಬಂದಾಗ ನನ್ನ ಹವಾ ಹೆಂಗಿದೆ ಗೊತ್ತಾ? ಎಲ್ಲ ಪ್ರಾಣಿಗಳು ನಾನು ಹೆಂಗ್ ನೋಡ್ತಿರುತ್ತೆ ಗೊತ್ತಾ ಅಂತೆಲ್ಲ ಆನೆ ಹೇಳ್ತಿತ್ತಂತೆ. ನೋಡು, ನನ್ ಗತ್ತು, ನನ್ ಗಾಂಭೀರ್ಯ ಈ ಕಾಡಲ್ಲಿ ಬೇರೆ ಯಾವ ಪ್ರಾಣಿಗೂ ಇಲ್ಲ ಕಣೋ. ನನ್ನ ಆಕಾರನೇ ನೋಡು ಹೇಗಿದೆ ಅಂತ ಅಲ್ವಾ? ಆನೆ ಒಂಥರ ವಿಶಾಲವಾದ ಪ್ರಾಣಿ ಅಲ್ವಾ? ಸೊ ಆನೆ ಹೇಳ್ತಿತ್ತೆ, ನೀನ್ ಏನೋ ಇಷ್ಟಿದ್ಯಾ ಮಂಗ ನೀನು, ನಾನ್ ನೋಡು ಎಷ್ಟು ವಿಶಾಲವಾಗಿದ್ದೀನಿ, ನನ್ನ ಗತ್ತು ನೋಡು, ನನ್ನ ಗಾಂಭೀರ್ಯ ನೋಡು ನೀನು ಹೆಂಗಿದೆ ಅಂತ, ನಾನೇ ಬೆಸ್ಟ್ ಕಣೋ ಅಂತ ಆನೆ ಹೇಳ್ತಿತ್ತು. ಹಿಂಗೆ ಪ್ರತಿದಿನ ಡೈಲಿ ಇದೆ ಅಂತೆ. ಇಬ್ರು ಒಂದಲ್ಲ ಒಂದ್ ವಿಷಯಕ್ಕೆ ನಾನ್ ಬೆಸ್ಟ್ ಅಂತ ನಡೀತಾ ಇತ್ತಂತೆ. ಇದನ್ನ ಕೇಳಿ 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 ಆ ಗೂಬೆಗೆ, ಒಂದ್ ಮರದ ಮೇಲೆ ಕೂತಿರೋ ಗೂಬೆ, ಆ ಗೂಬೆಗೆ ಡೈಲಿ ಕೇಳಿಸೋದಂತೆ ಈ ಆನೆ ಮತ್ತೆ ಮಂಗನ್ ನಡುವಿಂದು ಕಾನ್ವರ್ಸೇಷನ್ ಕೇಳಿ ಕೇಳಿ ಆ ಗೂಬೆಗೆ ಒಂಥರ ಕಿವಿ ತೂತ ಆಗೋದಂಗೆ ಆಗೋಗಿತ್ತಂತೆ. ಅಯ್ಯೋ ದೇವ್ರೆ, ಮತ್ತೆ ಸ್ಟಾರ್ಟ್ ಆಯ್ತಾ ಇವ್ರಿಬ್ರಿಗೂ ಹೇಗಾದ್ರೂ ಮಾಡಿ ನಾನೊಂದು ಪಾಠ ಕಲಿಸ್ಬೇಕು, ಹೆಂಗ್ ಮಾಡ್ಲಪ್ಪ ಅಂತ ಯೋಚನೆ ಮಾಡಿ ಮಾಡಿ ಗೂಬೆ ಒಂದಿನ ಇವೆರಡೂನು ಕರಿತಂತೆ. ಮಂಗ ಬಾರೋ, ಆನೆ ನೀನು ಬಾರೋ ಕರೆದ್ಬಿಟ್ಟು ಹೇಳ್ತಂತೆ, ನೋಡು, ನನ್ಗೆ ಒಂದು ಕೆಲ್ಸ ಆಗ್ಬೇಕಾಗಿದೆ ಆಯ್ತಾ? ನಾನ್ ನೋಡ್ತಾ ಇರ್ತೀನಿ ನೀವಿಬ್ರು ನಾನ್ ಬೆಸ್ಟ್ ಅಂತ ಕಿತ್ತಾಡದ್ ನೋಡ್ತಾ ಇರ್ತೀನಿ ಡೈಲಿ. ಸರಿ, ಒಂದ್ ಕೆಲ್ಸ ಮಾಡೋಣ. ಏನು ಅಂದ್ರೆ, ಈ ನದಿ ಇದೆಯಲ್ಲ, ಸ್ವಲ್ಪ ಮುಂದೆ ಹೋದ್ರೆ ಆ ನದಿ ಆಚೆಗೆ ಒಂದು ದೊಡ್ಡ ಮರ ಇದೆ, ಒಂದು ಸ್ವರ್ಣಫಲದ ಮರ ಇದೆ. ನನ್ಗೆ ಅದ್ರಲ್ಲಿರೋ ಆ ಸ್ವರ್ಣಫಲ ಬೇಕು, ನೀವು ಹೋಗಿ ತಗೊಂಡ್ ಬಂದ್ ಕೊಡ್ಬೇಕಪ್ಪ ನಂಗೆ. ಯಾರ್ ಫಸ್ಟ್ ನನ್ಗೆ ತಂದು ಕೊಡ್ತೀರಾ? ಮಂಗ ಆದ್ರೂ ಸರಿ, ಆನೆ ಆದ್ರೂ ಸರಿ, ಅಲ್ಲಿರೋ ಸ್ವರ್ಣಫಲನ ಯಾರ್ ಫಸ್ಟ್ ನಂಗೆ ತಂದು ಕೊಡ್ತೀರಾ, ಅದ್ರ ಮೇಲೆ ನಾನು ಹೇಳ್ತೀನಿ ಯಾರ್ ಬೆಸ್ಟ್, ಯಾರ್ ಶ್ರೇಷ್ಠ ಅಂತ ನಾನ್ ಹೇಳ್ತೀನಿ ಕಣ್ರೋ. ಸರಿ, ನಾನ್ ನಿಮ್ಗೆ ಓಕೆನಾ ಇದು ಡೀಲು ಅಂತ ಗೂಬೆ ಕೇಳ್ತಂತೆ. ಸರಿ, ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳಕ್ ಇದೇ ಚಾನ್ಸ್ ಅಲ್ವಾ, ಇದೇ ಒಳ್ಳೆ ಅವಕಾಶ ಅಲ್ವಾ ಅಂತ ಎರಡು ಯೋಚನೆ ಮಾಡಿದ್ವಂತೆ ಆನೆ ಮತ್ತೆ ಮಂಗ. ಯೋಚನೆ ಮಾಡ್ಬಿಟ್ಟು ಗೂಬೆಗೆ ಹೇಳ್ತಂತೆ, ಓಕೆ ಸರಿ, ಹಾಗೆ ಮಾಡೋಣ ಬಿಡಿ, ನಿಂಗೇನು ಸ್ವರ್ಣಫಲ ಬೇಕು ತಾನೆ, ನಾನ್ ತಂದು ಕೊಡ್ತೀನಿ ಅಂತ ಆನೆನೂ ಹೇಳ್ತಂತೆ, ಮಂಗನೂ ಹೇಳ್ತಂತೆ ಗೂಬೆಗೆ. ಸರಿ ಅಂತ ಹೊರಟು ಬಿಟ್ವಂತೆ. ಮಂಗ ಗೊತ್ತಲ್ವಾ ಹೆಂಗೆ ಅಂತ, ಕೊಂಬೆಯಿಂದ ಕೊಂಬೆಗೆ, ಮರದಿಂದ ಮರಕ್ಕೆ ಹಾರಿ 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 ಹಂಗೆ ಹಾರ್ಕೊಂಡು ಹೋಗಿ ನದಿ ಹತ್ರ ಬಂದ್ಬಿಡ್ತಂತೆ. ಆವಾಗ್ಲೇ ಕ್ಷಣ ಮಾತ್ರದಲ್ಲಿ ಆ ನದಿ ಹತ್ರ ಬಂದ್ಬಿಡ್ತಂತೆ. ಏನೋ ಒಂದು 5 ನಿಮಿಷದಲ್ಲಿ.
ಎದುರುಗಡೆ ನೋಡುತ್ತೆ ನದಿ ಇದೆ. ಸರಿ ಅಂತ ನೋಡ್ತಂತೆ, ಆ ನದಿದ ಹರಿವು ಒಂದ್ ಸ್ವಲ್ಪ ಜೋರಾಗಿ ಕಾಣಿಸ್ತಂತೆ. ನದಿ ಫಾಸ್ಟ್ ಆಗಿ ಹರಿತಾ ಇದೆ, ಹರಿವು ಜೋರಿದೆ. ನನ್ಗೆ ಮೋಸ್ಟ್ಲಿ ನದಿನ ಕ್ರಾಸ್ ಮಾಡಕ್ ಆಗಲ್ಲ, ನದಿವರೆಗೂ ಏನೋ ಬಂದ್ಬಿಟ್ಟೆ. ಸರಿ ಅಂತ ಕೂತಂತೆ ಯಾವ್ದು ಮಂಗ, ಅಲ್ಲೇ ಮರದ ಮೇಲೆ ಕೂತಂತೆ. ಏನ್ ಮಾಡೋಣ, ಏನಾದ್ರೂ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಕೂತಿತ್ತಂತೆ ಮಂಗ. ಸುಮಾರು ಹೊತ್ತಾದ್ಮೇಲೆ ಆನೆ ಬಂತಂತೆ ಅಲ್ಲಿ. ಅದ್ರ ಗತ್ತು ಗಾಂಭೀರ್ಯದಲ್ಲಿ ನಡೀತಾ 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 ಆನೆ ಬಂತಂತೆ ಆ ನದಿ ಹತ್ರ. ಅಂತೂ ಇಂತೂ ನದಿ ಹತ್ರ ಬಂತು. ಇವಾಗ ಈ ಮಂಗ ಕೇಳ್ತಂತೆ, ಅಪ್ಪ ಗಜರಾಜ ಬಂದ್ಯಾ ಅಂತಂತೆ. ನಾನಿಲ್ 1 ಗಂಟೆ ಮೇಲಾಯ್ತು ಇಲ್ಲಿ ಕಾಯ್ತಾ ಇದ್ದೀನಿ, ಕೊನೆಗ್ ಬಂದ್ಯಾ ಅಂತ ಮಂಗ ಕೇಳ್ತಂತೆ. ಸರಿ, ಒಂದ್ ಕೆಲ್ಸ ಮಾಡು, ನೀನೇನಪ್ಪ ಗೆದ್ದಂಗೆ, ನನ್ಗಿದ್ ನದಿ ಅಂತೂ ದಾಟಕ್ ಆಗಲ್ಲ. ನಾನು ಯೋಚನೆ ಮಾಡ್ದೆ, ಹರಿವು ತುಂಬಾ ಜೋರಾಗಿದೆ, ನನ್ಗೆ ನೀನ್ ನದಿ ದಾಟಕ್ ಆಗಲ್ಲ, ಕ್ರಾಸ್ ಮಾಡಕ್ ಆಗಲ್ಲ, ನೀನೇ ಹೋಗ್ಬಿಟ್ಟು ತಗೊಂಡ್ ಬಾ, ನೀನೇ ಗೆದ್ಬಿಡಪ್ಪ ಅಂತ ಮಂಗ ಹೇಳ್ತಂತೆ, ಒಂಥರ ಸಪ್ಪು ಮೊರೆ ಹಾಕೊಂಡು. ಆವಾಗ ಈ ಆನೆ ನೋಡ್ತಂತೆ ಮಂಗನ್ನ, ಇಷ್ಟು ಹ್ಯಾಪ್ ಮೊರೆ ಹಾಕೊಂಡ್ ಕೂತಿದ್ಯಾ ನೀನು, ಒಳ್ಳೆ ಹಿಂಗ ತಿಂದು ಮಂಗನಂಗೆ ಕೂತಿದ್ಯಾ, ಲೋ ಮಂಗ ಬಾರೋ ನನ್ ಬೆನ್ಮೇಲ್ ಕೂತ್ಕೋ, ನಾನ್ ಕರ್ಕೊಂಡ್ ಹೋಗ್ತೀನಿ ಬಾ, ಇಬ್ರು ಹೋಗೋಣ ಬಾ ಅಂತ ಹೇಳ್ತಂತೆ ಆನೆ. ಸರಿ ಅಂತ ಆನೆ ಬೆನ್ಮೇಲೆ ಕೂತಂತೆ ಮಂಗ. ಆ ನದಿನ ಹಾಗೆ ನಿಧಾನಕ್ಕೆ ದಾಟ್ಕೊಂಡು ಎರಡೂ ಆ ಕಡೆ ದಡಕ್ಕೆ ಹೋದ್ವಂತೆ. ಹೋದ್ಮೇಲೆ ಆ ಮರನು ನೋಡಿದ್ರಂತೆ, ಆ ಸ್ವರ್ಣಫಲದ ಮರ. ಎತ್ತರಕ್ಕಿದೆ ಮರ, ತುಂಬಾ ದೊಡ್ಡದು ವಿಶಾಲವಾದ ಮರ ಇತ್ತು, ತುಂಬಾ ಎತ್ತರಕ್ಕಿತ್ತಂತೆ ಮರ ಅದು. ಆ ಫಲ ಅಲ್ಲೆಲ್ಲೋ ಮೇಲಕ್ಕಿತ್ತಂತೆ. ಅವಾಗ ಆನೆ ಹೇಳ್ತಂತೆ, ನೋಡೋ ಮಂಗ, ಅಷ್ಟ್ ಎತ್ತರದಲ್ಲಿದೆ ಆ ಫಲ, ನನ್ಗೇನ್ ಹರಿಯಕ್ಕಾಗತ್ತೇನೋ, ಸೊಂಡೆಯಿಂದ ಟ್ರೈ ಮಾಡ್ತಂತೆ ಆದ್ರೂ ಒಂದ್ಸರಿ. ಅದ್ಯಾಕ್ ಬಿಟ್ಕೊಡತ್ತೆ ಅಷ್ಟ್ ಬೇಗ ಅಲ್ವಾ? ಸೊ ಆ ಆನೆ ಟ್ರೈ ಮಾಡ್ತಂತೆ ಸೊಂಡಿಯಿಂದ, ಅದ್ರ ಸೊಂಡ್ಲಿಂದ ಹರಿಯಕ್ಕೆ ಆಗ್ಲಿಲ್ಲ. ಆವಾಗ ಆನೆ ಹೇಳ್ತಂತೆ, ಲೋ ಮಂಗ ನೋಡೋ ಅಷ್ಟ್ ಎತ್ತರಕ್ಕಿದೆ, ನನ್ ಕೈಯಲ್ಲಿ ಆಗತ್ತೇನೋ, ನೀನೆ ಹೋಗಿ ಹರ್ಕೊಂಡ್ ಬಾಪ ಅಂತ ಹೇಳ್ತಾನೆ. ಆವಾಗ ಮಂಗ ಗೊತ್ತಲ್ವಾ, ಬೇಗ 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 ಮರದ ಮೇಲೆ ಹೋಗಿ ಮೇಲಕ್ ಹೋಗಿ ಆ ಸ್ವರ್ಣ ಫಲನ ಹರ್ಕೊಂಡ್ ಬಂತಂತೆ. ಕಿತ್ಕೊಂಡ್ ಬಂದ್ಬಿಟ್ಟು ಆನೆ ಬಂದ್ಮೇಲೆ ಕೂತಂತೆ. ಸರಿ ಕಣೋ, ಸ್ವರ್ಣ ಫಲ ಸಿಕ್ತು, ತಗೊಂಡಿದ್ದೀನಿ, ಬಾ ಹೋಗೋಣ ಅಂತ. ಸರಿ ಅಂತ ಎರಡು ಮತ್ತೆ ನಿಧಾನವಾಗಿ ಹೇಗ್ ಹೋಗಿದ್ರು ಹಾಗೆ ನಿಧಾನಕ್ಕೆ ಆ ನದಿನ ದಾಟ್ಕೊಂಡು ಎರಡು ಮಂಗ ಮತ್ತೆ ಆನೆ ಸೇಫ್ ಆಗಿ ಮತ್ತೆ ತಮ್ಮ ಕಾಡಿಗೆ ಬಂದ್ಬಿಟ್ಟು ಗೂಬೆ ಹತ್ರ ಹೋಗಿ ಆ ಫಲನ ತಗೊಂಡೋಗಿ, ತಗೊಳ್ಳೋ ಗೂಬೆ ಅಂತ ಕೊಟ್ಟುವಂತೆ. ಅಷ್ಟೊತ್ತಿಗೆ ಆ ಪ್ರಾಸೆಸ್ ಅಲ್ಲಿ, ದೋ ಇಟ್ ವಾಸ್ ಅ ಕಾಂಪಿಟೇಷನ್, ಆ ಪ್ರಾಸೆಸ್ ಅಲ್ಲಿ ಆ ಆನೆಗಾಗ್ಲಿ ಮಂಗನಿಗಾಗ್ಲಿ ಇಬ್ರಿಗೂ ಒಂದು ಅರಿವಾಗಿತ್ತಂತೆ, ಒಂದು ಫೇರ್ ಐಡಿಯಾ ಬಂದಿತ್ತಂತೆ. ಇದು ನಾನೊಬ್ನೇ ಹೋದ್ರೂ ಆಗ್ತಿರ್ಲಿಲ್ಲ, ನೀನೊಬ್ನೇ ಹೋದ್ರೂ ಆಗ್ತಿರ್ಲಿಲ್ಲ, ಇಬ್ರು ಜೊತೆಲ್ ಹೋಗ್ ಮಾಡಿದೀವಿ ಕೆಲ್ಸನ ಅಲ್ವಾ? ಸೊ ಅಲ್ಲಿಗೆ ನನ್ನ ಏರಿಯಾನೇ ಬೇರೆ, ನಿನ್ನ ಏರಿಯಾನೇ ಬೇರೆ, ನನ್ ಶಕ್ತಿ, ನನ್ನ ಸಾಮರ್ಥ್ಯ, ನಾನ್ ಶ್ರೇಷ್ಠ ನನ್ನ ಏರಿಯಾಲಿ, ನಿನ್ನ ಏರಿಯಾಲಿ ಇಬ್ರದ್ದು ಡೊಮೇನೆ ಬೇರೆ, ನಿನ್ನ ಏರಿಯಾಲಿ ನೀನು ಶಕ್ತಿವಂತ, ಶ್ರೇಷ್ಠ ಅಲ್ವಾ? ಇಬ್ರು ನಮ್ಮ ನಮ್ಮ ಜಾಗಗಳಲ್ಲಿ, ನಮ್ಮ ಪ್ಲೇಸ್ ಅಲ್ಲಿ ನಾವು ಬೆಸ್ಟ್ ಇದೀವಿ ಅನ್ನೋ ಒಂದು ಅರಿವು ಬಂದಿತ್ತಂತೆ ಇಬ್ರಿಗೂವೆ, ಆನೆಗಾಗ್ಲಿ ಮಂಗನಿಗಾಗ್ಲಿ. ಆವಾಗ ಗೂಬೆ ಫಲ ಇಸ್ಕೊಂಡಂತೆ, ಫಲ ತಗೊಂಡು, ಓಹ್ ಥ್ಯಾಂಕ್ ಯು ಕಣ್ರೋ, ಇವಾಗ ನೋಡು ನನ್ಗೆ ಸ್ವರ್ಣ ಫಲ ತಂದು ಕೊಟ್ಟಿದ್ದೀರಾ, ನಾನ್ ಡಿಸೈಡ್ ಮಾಡ್ತೀನಿ ಯಾರ್ ಶ್ರೇಷ್ಠ, ಈ ಕಾಡಲ್ಲಿ ಯಾರು ಬೆಸ್ಟ್ ಅಂತ ನಾನ್ ಡಿಸೈಡ್ ಮಾಡ್ತೀನಿ ಅಂತ ಗೂಬೆ ಹೇಳ್ತಂತೆ. ಅಷ್ಟ್ರಲ್ಲಿ ಎರಡೂ ಹೇಳದ್ವಂತೆ, ಏನ್ ಬೇಡ ಬಿಡೋ ಗೂಬೆ, ನೀನೇನ ತೊಂದ್ರೆ ತಗೊಳಕ್ ಹೋಗ್ಬೇಡ, ನಮ್ಗೆ ಗೊತ್ತಾಗಿದೆ, ನಮ್ಮ ಜಾಗಗಳಲ್ಲಿ, ನಮ್ಮ ಏರಿಯಾ ಅಲ್ಲಿ ನನ್ನ ಜಾಗದಲ್ಲಿ ನಾನ್ ಶ್ರೇಷ್ಠ, ಅವನ್ ಜಾಗದಲ್ಲಿ ಅವನ್ ಶ್ರೇಷ್ಠ ಅಲ್ವಾ ಅಂತ ಮಂಗ ಹೇಳ್ತಂತೆ. ಆನೇನು ಅದೇ ಹೇಳ್ತಂತೆ. ಇಬ್ರು ಅವ್ರವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರಂತೆ. ಸೊ ಅವನ್ ಜಾಗದಲ್ಲಿ ಅವನೇ ಬೆಸ್ಟು, ನನ್ ಜಾಗದಲ್ಲಿ ನಾನೇ ಬೆಸ್ಟು ಅಂತ ಆನೆಗಾಗ್ಲಿ ಮಂಗನಿಗಾಗ್ಲಿ ಒಂದು ಅರಿವಾಗಿತ್ತಲ್ಲ. ಆಮೇಲೆ ಗೂಬೆಗೂ ಸಮಾಧಾನ ಆಯ್ತಂತೆ, ಅಪ್ಪ ಇನ್ ಮುಂದೆ ಜಗಳ ಇರಲ್ಲ ಕಾಡಲ್ಲಿ, ದಿನ ಬೆಳಗಾದ್ರೆ ಇವ್ರದ್ದು ಕಿರಿಕಿರಿ ಕೇಳೋಕಿರಲ್ಲ, ಮುಗೀತು ನೋಡು ಅಂತ ಗೂಬೆಗೂ ಒಂದು ಸಮಾಧಾನ ಆಯ್ತಂತೆ. ಹಾಗೆ ಅವ್ರಷ್ಟಕ್ಕೆ ಅವರು, ಇವ್ರಿಷ್ಟಕ್ಕೆ ಇವ್ರು ಆರಾಮಾಗಿ ಎಲ್ರು ಸುಖವಾಗಿದ್ರತ್ತೆ, ಖುಷಿಯಾಗಿದ್ರತ್ತೆ ಕಾಡಲ್ಲಿ. ಇದು ಕತೆ. ಹಾಗೆ ನೋಡಿ, ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಎಲ್ಲರಿಗೂ ಅವ್ರವ್ರದ ಒಂದು ಸಾಮರ್ಥ್ಯ ಅವ್ರವ್ರ ಏರಿಯಾಲಿರುತ್ತೆ. ದ ಡೊಮೇನ್ಸ್ ಆರ್ ಡಿಫ್ರೆಂಟ್. ಅವರವರ ಒಂದು ಏರಿಯಾಲಿ ಅವ್ರವ್ರ ಜಾಣ. ಈಗ ಒಂದು ಮಗು ಏನೋ ಅಕಾಡೆಮಿಕ್ಸ್ ಅಲ್ಲಿ ಸ್ಟ್ರಾಂಗ್ ಇರಬಹುದು,
ಅದರ ಪೊಟೆನ್ಷಿಯಲ್ ಅದರಲ್ಲಿರುತ್ತೆ. ಇನ್ನ ಒಂದು ಮಗು ಸ್ಪೋರ್ಟ್ಸ್ ಅಲ್ಲಿ ಸ್ಟ್ರಾಂಗ್ ಇರಬಹುದು, ಇನ್ನ ಒಂದು ಮಗು ಕ್ರಿಕೆಟ್ ಅಲ್ಲಿ ಸ್ಟ್ರಾಂಗ್ ಇರಬಹುದು, ಒಂದು ಮಗು ಸ್ವಿಮ್ಮಿಂಗ್ ಅಲ್ಲಿ ಸ್ಟ್ರಾಂಗ್ ಇರಬಹುದು, ಅಥವಾ ಒಂದು ಮಗು ಪೊಟೆನ್ಷಿಯಲ್ ಏನಿದೆ ಮ್ಯೂಸಿಕ್ ಅಲ್ಲಿ ಇರಬಹುದು, ಒಂದು ಮಗುವಿನ ಪೊಟೆನ್ಷಿಯಲ್ ಆರ್ಟ್ ಆಗ್ಲಿ ಡಾನ್ಸ್ ಫಾರ್ಮ್ಸ್ ಅಲ್ಲಾಗ್ಲಿ ಇರಬಹುದು. ಹಾಗೆ ಪ್ರತಿಯೊಬ್ಬರ ಒಂದು ಪೊಟೆನ್ಷಿಯಲ್ ಅಂತ ಏನ್ ಹೇಳ್ತೀವಿ, ಅವರ ಒಂದು ಶಕ್ತಿ, ಅವರ ಒಂದು ಟ್ಯಾಲೆಂಟ್, ಒಂದು ಸಾಮರ್ಥ್ಯ ಏನಿದೆ, ಅವರ ಒಂದು ಕೆಪಬಿಲಿಟಿ ಏನಿದೆ, ಜಡ್ಜ್ ಮಾಡಬಾರ್ದು. ಅವರವರು ಅವರವರ ಏರಿಯಾ ಅಲ್ಲಿ, ಅವರವರ ಒಂದು ಡೊಮೇನ್ ಅಲ್ಲಿ ಅವರು ಕೆಲವದರಲ್ಲಿ ಸ್ಟ್ರಾಂಗ್ ಇರ್ತಾರೆ. ಅದನ್ನ ಗುರುತಿಸ್ಬೇಕು, ಅದನ್ನ ಎನ್ಕರೇಜ್ ಮಾಡಬೇಕು. ಅಥವಾ ದ್ಯಾನ್ ಜಡ್ಜಿಂಗ್ ದೆಮ್ ಆರ್ ದ್ಯಾನ್ ಕಂಪೇರಿಂಗ್ ದೆಮ್ ವಿತ್ ಅದರ್ ಕಿಡ್ಸ್, ಆ ಮಗುವಿನ ಪೊಟೆನ್ಷಿಯಲ್ ಯಾವ ಏರಿಯಾ ಅಲ್ಲಿದೆ, ಯಾವ ಒಂದು ಸೈನ್ಸ್ ಅಲ್ಲಿದೆ, ಅದನ್ನ ನೋಡ್ಬಿಟ್ಟು ಅದನ್ನ ಗುರುತಿಸಿ ಅವಾಗ ಅವರನ್ನ ಎನ್ಕರೇಜ್ ಮಾಡಿದ್ರೆ, ಅವ್ರನ್ನ ಮೋಟಿವೇಟ್ ಮಾಡಿದ್ರೆ, ಯು ವಿಲ್ ಬಿ ಹೆಲ್ಪಿಂಗ್ ದೆಮ್ ಟು ಬಿಕಮ್ ದ ಬೆಸ್ಟ್. ಅವರವರ ಏರಿಯಾ ಅಲ್ಲಿ, ಅವರವರ ಜಾಗದಲ್ಲಿ ಅವರು ಬೆಸ್ಟ್ ಆಗಿರ್ತಾರೆ. ಓನ್ಲಿ ಥಿಂಗ್ ಇಸ್ ಯು ನೀಡ್ ಟು ನೋ ವೇರ್ ದೇರ್ ಪೊಟೆನ್ಷಿಯಲ್ ಲೈಸ್ ಆರ್ ವೇರ್ ಯೋರ್ ಪೊಟೆನ್ಷಿಯಲ್ ಲೈಸ್. ಸೊ ಅದನ್ನ ನಿಮ್ಮ ಪೊಟೆನ್ಷಿಯಲ್ ಯಾವ್ದ್ರಲ್ಲಿದೆ, ಆಕ್ಟಿವ್ಲಿ ಯಾವ್ದ್ರಲ್ಲಿದೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ಅದನ್ನ ಬೆಳೆಸಿದಾಗ ಯು ವಿಲ್ ಸಿ ದ ಬೆಸ್ಟ್ ವರ್ಷನ್ ಆಫ್ ಯು. ಅಂಡ್ ಎಲ್ಲರ ಶಕ್ತಿಗಳು ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಇರುತ್ತೆ ಅಂಡ್ ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಇಟ್ ಈಸ್ ಓಕೆ, ಇಟ್ ಈಸ್ ನ್ಯಾಚುರಲ್. ಓಕೆ, ನಿಮ್ಮ ಶಕ್ತಿ ಅಥವಾ ನಿಮ್ಮ ಪೊಟೆನ್ಷಿಯಲ್ ಆಕ್ಟಿವ್ ಆಗಿ ಯಾವ್ದ್ರಲ್ಲಿದೆ, ಯಾವ ವಿಷಯದಲ್ಲಿದೆ ಅದನ್ನ ಗುರುತಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು ಎನ್ಕರೇಜ್ ಯೋರ್ ಸೆಲ್ಫ್, ಸ್ಟೇ ಮೋಟಿವೇಟೆಡ್, ಅಂಡ್ ಯು ವಿಲ್ ಗ್ರೋ ಟು ಬಿ ದ ಬೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್. ನೀವೇನಂತೀರಾ? ಈ ಕತೆ ನಿಮ್ಗೆ ಹೆಂಗ್ ಅನ್ಸ್ತು? ಕಾಮೆಂಟ್ ಅಲ್ಲಿ ತಿಳಿಸಿ. ನಂಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ನನ್ಗೆ ಆನೆಸ್ಟ್ ಆಗಿ ತಿಳಿಸಿ. ಅಂಡ್ ಈ ಕತೆ ಇಷ್ಟ ಆದಲ್ಲಿ ನಿಮ್ಗೆ ಗೊತ್ತೇ ಇದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಖುಷಿಯಾಗಿರಿ. ಟೇಕ್ ಕೇರ್, ಸ್ಟೇ ಹ್ಯಾಪಿ. ಬಾಯ್.